ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಇದು ಹಬ್ಬದ ದಿವಸದ ವ್ಲಾಗು. ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಅಂದರೆ ಸ್ವಲ್ಪ ನಿಧಾನನೇ ಆಯಿತು. ಏಕೆಂದರೆ ಈ ರಜೆಗಳಲ್ಲಿ ಹಬ್ಬ ಬಂದರೆ ಎಷ್ಟು ಹಿಂಸೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ಏಕೆಂದರೆ ಪಾಪನೂ ಮಲಗಿರ್ತಾಳೆ. ಆ ಟೈಮಲ್ಲಿ ಇದ್ದು ಕೆಲಸ ಮಾಡೋಕ್ಕಾಗಲ್ಲ. ಬೇಗ ಸ್ಕೂಲ್ ಇದ್ದಿದ್ರೆ ಸ್ಕೂಲಿಗೆ ಬೇಗ ಕಳಿಸಿ ಬೇಗ ಬೇಗ ಕೆಲಸ ಮುಗಿಯೋದು. ಏನು ಮಾಡೋಕ್ಕಾಗಲ್ಲ, ಅವಳ ಜೊತೆ ನಿಧಾನಕ್ಕೆ ಮಾಡಬೇಕಲ್ವಾ ಅಂತ ಅವಳನ್ನ ಫಸ್ಟು ರೆಡಿ ಮಾಡಿದ್ದೀನಿ. ಸ್ನಾನ ಮಾಡಿಸಿ ಅವಳು ಕೂತಿದ್ದಾಳೆ ನೋಡಿ. ನಾನು ಹೋಗಿ ರೆಡಿಯಾಗಿ ಅಂದರೆ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಆಟ ಆಡ್ತಾ ಇರ್ತಾಳೆ. ಬೇಗ ಬೇಗ ಇಬ್ಬರು ಸೇರಿ ಪೂಜೆ ಮಾಡೋಣ ಅಂತ ಟೀಲಾಗಿದೆ. ನೋಡೋಣ, ನಾನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಎಷ್ಟು ಹಠ ಮಾಡ್ತಾಳೆ, ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಅವಳು ಮಾಡೋ ತೀಟೆಗಳ ಹತ್ರ ಎಲ್ಲ ಓಡಿ ಓಡಿ ಹೋಗಿ ನಾನು ನೋಡಬೇಕು. ಇಲ್ಲ ಅಂದಿದ್ರೆ ಸ್ಕೂಲ್ ಇದ್ದಿದ್ರೆ ಕರೆಕ್ಟಾಗಿ 7:50 ಅಥವಾ 8 ಒಳಗಡೆ ಸ್ಕೂಲ್ಗೆ ಹೋಗಿರೋಳು. ಅಲ್ಲಿ ನಾನು 9-9:30 ನನ್ನ ಕೆಲಸ ಮುಗಿಸಿ ಆಲ್ಮೋಸ್ಟು ಎಲ್ಲನೂ ಮುಗ್ದೋಗಿರೋದು. ಪೂಜೆ ತಿಂಡಿ ಎಲ್ಲ ಆಗಿರೋದು. ಬಟ್ ಮನೇಲಿದ್ದಾಳೆ ಅಂದರೆ ಅವಳನ್ನು ನೋಡೋದೇ ಆಗುತ್ತೆ. ಸೈಲೆಂಟ್ ಇದ್ದಾಳೆ ಅಂದರೆ ಭಯ ಆಗ್ತಿರುತ್ತೆ, ಏನು ತೀಟೆ ಮಾಡ್ತಾಳೆ ಅಂತ. ಹಾಗಾಗಿ ನಾನು ಅವಳನ್ನ ನೋಡ್ಕೊಂಡು ನಿಧಾನಕ್ಕೆ ಕೆಲಸಗಳು ಮಾಡೋಷ್ಟರಲ್ಲಿ ಇಷ್ಟೊತ್ತಾಗತ್ತೆ. ಲೇಟ್ ಆಗಿಬಿಡುತ್ತೆ ಮನೇಲಿದ್ದಾಗ. ಯಾಕೆಂದರೆ ನಾನು ಕಸ ಗುಡಿಸ್ತಾಯಿದ್ರೆ ನಾನು ಮಾಡಬೇಕು ಅಂತ ಬರ್ತಾಳೆ. ನೆಲ ಒರೆಸ್ತಾಯಿದ್ರೆ ಅಲ್ಲಿ ಓಡಾಡ್ತಾಳೆ. ಅಯ್ಯೋ, ಹಿಂಸೆ ಕೊಡ್ತಾಳೆ ನೋಡಿ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ನಾನು ತೆಗಿತೀನಿ ಹೂವು ಅಂತ ಬರ್ತಾಳೆ. ನಾನು 9:30 ಅಷ್ಟರಲ್ಲಿ ನಾನು ದೇವ್ರ ಪೂಜೆದೆಲ್ಲ ರೆಡಿ ಮಾಡಿ ಪೂಜೆನೇ ಮುಗಿಸ್ಬಿಡ್ತಿದ್ದೆ. ಇವಳಿಂದಾಗಿ ನಿಧಾನ ನೋಡಿ. ಹೂವು ತೆಗಿಯೋಕ್ಕೂ ನಾನು ಬರ್ತೀನಿ ಅಂತಾಳೆ. ಮತ್ತು ನಾನು ಹೂವು ಎಲ್ಲನೂ ಇಡಬೇಕಿರಮ್ಮ ಅಂದರೆ ನಾನು ಕೊಡ್ತೀನಿ, ನಾನು ಕೊಡೋ ಥರ ಇಡಿ ಅಂತ ಹಿಂಸೆ ಕೊಡ್ತಾಳೆ. ಏನು ಮಾಡೋದು, ಇನ್ನು ಬೈದರೆ ಅಳ್ತಾಳೆ, ಬೇಜಾರು ಮಾಡ್ಕೋತಾಳೆ ಅಂತ ಸಮಾಧಾನವಾಗಿ ಕೋಪನೂ ಮಾಡ್ಕೊಳಕ್ಕಾಗಲ್ಲ. ಹೇಗೋ ಒಟ್ಟಿನಲ್ಲಿ ಪೂಜೆ ಮಾಡೋಣ, ನಿಧಾನ ಆದರೂ ಪರವಾಗಿಲ್ಲ. ಪಾಪು ಜೊತೆ ಮಾಡಿದ್ರೆ ಅವಳು ಸ್ವಲ್ಪ ಖುಷೀಲಿ ಅವಳು ಆರತಿ ಮಾಡ್ತಾಳೆ, ಕಡ್ಡಿ ಬೆಳಗ್ತಾಳಲ್ವ. ಹಾಗಾಗಿ ಹೋಗಲಿ ಅಂತ ನಾನು ಸಮಾಧಾನವಾಗಿ ನಿಧಾನಕ್ಕೆ ಮಾಡಿಸ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ ಅಲ್ವಾ ಅಂದ್ಕೊಂಡು, ಉಪವಾಸ ಬೇರೆ ಏನು ತಿಂಡಿ ಮಾಡೋದಿರಲಿಲ್ಲ ಅಲ್ವಾ. ಹಾಗಾಗಿ ಸಮಾಧಾನವಾಗಿ ಮಾಡ್ತಾಯಿದ್ದೀವಿ. ಖುಷಿ ಮೇಡಮ್ ಅವ್ರಿಗೆ ಅಂದರೆ ನನ್ನ ಜೊತೆ ನಾನು ಮಾಡೋ ಕೆಲಸದಲ್ಲೆಲ್ಲ ಅವಳು ಬಂದರೆ ಖುಷಿ. ಚಿಕ್ಕ ಮಕ್ಕಳಲ್ಲಿ ಎಲ್ಲರೂ ಹಾಗೆ ಅಮ್ಮನ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ದೊಡ್ಡವ್ರು ಆಗ್ತಾ ಓದೋದು ಸ್ವಲ್ಪ ಜಾಸ್ತಿ ಆಗ್ತಾ ನನ್ನ ತಲೆ ತಿನ್ನಬೇಡಿ ಅಮ್ಮ ಅಂತಾರೆ ಪಾಪ. ಬೇರೆ ಮಕ್ಕಳನ್ನ ನೋಡ್ತೀನಲ್ವ ಬೇರೆಯವ್ರ ಮನೇಲಿ, ಹಾಗನ್ಸುತ್ತೆ ಅಷ್ಟೇ. ಅವರೆಲ್ಲ ಹಾಗೆ ಅಂತಾರೆ, ನನ್ನ ಮಗಳು ಹೀಗೆ ಇದ್ಲು, ನನ್ನ ಮಗಳು ಹೀಗೆ ಮಾಡಿಕೊಡೋಳು, ಎಲ್ಪ್ ಮಾಡೋಕ್ಕೆ ಬರೋಳು. ಇವಾಗ ಕೇಳಿದ್ರೆ ನಂಗೆ ಹಿಂಸೆ ಕೊಡಬೇಡಿ, ನನಗೆ ಕೆಲಸ ಹೇಳ್ಬೇಡಿ ಅಂತಾರೆ ಅಂತ ಪಾಪ ಫೀಲ್ ಮಾಡ್ಕೋತಿರ್ತಾರೆ ನನ್ನ ಫ್ರೆಂಡ್ಸ್ ಕೆಲವ್ರು ನೋಡಿದ್ದೀನಲ್ವ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಯಾವ್ಯಾವ ವೇಸಲ್ಲಿ ಯಾವ್ಯಾವ ಥರ ಎಂಜಾಯ್ ಮಾಡಬೇಕೋ ಮಕ್ಕಳು ಆ ಥರ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡಬೇಕು. ಇವಾಗ ಇವಳಿಗೆ ನನ್ನ ಜೊತೆ ನಾನೇನು ಮಾಡ್ತೀನಿ ಮಾಡೋಕ್ಕಿಷ್ಟ. ಮಕ್ಕಳು ಮೈಂಡ್ ಅಲ್ವಾ ಪಾಪ, ಟೆನ್ಷನ್ಸ್ ಇರೋಲ್ಲ, ಯಾವ ಪ್ರಾಬ್ಲಮ್ಸ್ ಇರೋಲ್ಲ. ಹಾಗಾಗಿ ಅವ್ರ ಮೈಂಡ್ಗೆ ಏನು ಅನಿಸುತ್ತೆ ಅದು ಮಾಡ್ಬೇಕನ್ಸುತ್ತೆ. ಹಾಗಾಗಿ ಮಾಡ್ಕೊಳ್ಳಿ ಪಾಪ. ನೋಡಿ ಲಾಸ್ಟಲ್ಲಿ ಕಡ್ಡಿ ಬೆಳಗಂದ್ರೆ ಉಲ್ಟಾ ತಿರುಗ್ತಾಳೆ. ಎಷ್ಟು ಹೇಳ್ಕೊಟ್ರು ಅದಕ್ಕೆ ಅಲ್ವಾ ಹೇಳೋದು ಮಕ್ಕಳು ಮೈಂಡ್ ಅಂತ. ಫೈನಲಿ ಮೇಡಮ್ ಅವರು ಕಡ್ಡಿ ಬೆಳಗ್ತಿದ್ದಾರೆ. ಅವರು ಕಡ್ಡಿ ಬೆಳಗಬೇಕಂತೆ, ನಾನು ಆರತಿ ಮಾಡಬೇಕಂತೆ. ಫುಲ್ಲು ಪೂಜೆ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಜೋರಾಗಿ ಶ್ಲೋಕಗಳು ಹೇಳ್ತಾಳೆ. ಅಕ್ಕಪಕ್ಕದವರೆಲ್ಲ ನೋಡ್ತಾರೆ, ನಗ್ತಾ ಇರ್ತಾರೆ, ಆ ಥರ ಶ್ಲೋಕ ಹೇಳ್ತಾಳೆ. ಫೈನಲಿ ಪೂಜೆ ಅವ್ರದ್ದಾಯಿತು. ನಾನು ಲಾಸ್ಟಲ್ಲಿ ಸ್ವಲ್ಪ ಮನೆಯಲ್ಲಿ ಪುಟಾಣಿ ಪೂಜೆ ಮಾಡಿದ್ರೆ ಗೊತ್ತಲ್ಲ, ಮಕ್ಕಳೇ ದೇವ್ರ ಸಮಾನ ಅಂದರೆ ಅವರೇ ಪೂಜೆ ಮಾಡಿದ್ದಾರೆ ಅಂದರೆ ನಾವು ಮಾಡಿಲ್ಲ ಅಂದರೂ ಏನೋ ಒಂಥರ ಸಮಾಧಾನ. ಫೈನಲಿ ನಮ್ಮಿಬ್ಬರದು ಪೂಜೆ ಆಯಿತು, ಮುಗೀತು. ನಾನು ಅಡುಗೆ ಮನೇಲಿ ಜಸ್ಟು ತಿಂಡಿ ಬೇಡ ಅಂದರೆ ರೈಸ್ ಆಯಿತು, ಈ ಉಪ್ಪು ಖಾರ ಇದೆಲ್ಲ ಬಳಸಿ ಏನು ತಿಂಡಿ ಮಾಡೋದು ಬೇಡ ಅಂತ ಜಸ್ಟ್ ಸ್ವಲ್ಪ ಅವಲಕ್ಕಿ ನೆನೆಸಿ ಅದಕ್ಕೆ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚಾಕಿ ಸಣ್ಣದಾಗಿ ರೆಡಿ ಮಾಡಿದ್ದೀನಿ ರಸಾಯನ ಥರ. ಅದಕ್ಕೆ ಸ್ವಲ್ಪ ಬೆಲ್ಲ, ಈ ಥರ ಕೆಲವ್ರಿಗೆ ಜೇನುತುಪ್ಪ ಇಷ್ಟ, ಜೇನುತುಪ್ಪ ಸೇರಿಸ್ಕೊಂಡ್ರೆ ಇಷ್ಟಪಡ್ತಾರೆ. ಬಟ್ ನಾನೇನು ಹಾಕಿಲ್ಲ, ಜಸ್ಟ್ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಅದನ್ನು ಇವಾಗ ಪಾಪುಗೆ ಸ್ವಲ್ಪ ಕೊಡೋಣ ಅಂತ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮೊದಲು ನಾನು ಸ್ವಲ್ಪ ತಿನ್ನಬೇಕು ಅಂದ್ಲು. ಹಾಗಾಗಿ ಪಾಪುಗೆ ಸ್ವಲ್ಪ ಹಾಕಿಕೊಟ್ಟು ಅವಳು ತಿಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ, ಸುಸ್ತು ಅಂತಾಳೆ, ನಡೆಯೋಕ್ಕಾಗಲ್ಲ ಅಂತಾಳೆ. ಹಾಗಾಗಿ ಸ್ವಲ್ಪ ತಿನ್ಕೊಳ್ಳಿ, ನಾನು ಬೇಕಿದ್ರೆ ಬಂದು ಸ್ವಲ್ಪ ನೋಡೋಣ ತಿಂತೀನಿ, ಇಲ್ಲ ಅಂದರೆ ತಿನ್ನಲ್ಲ ಅಂತ. ಅವಳು ಸ್ವಲ್ಪ ತಿಂದ್ಕೊಂಡು ನೋಡಿ ನಾವಿಬ್ಬರು ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ಬಿಸಿಲು ಮಾತ್ರ. ಶಿವರಾತ್ರಿ ಯುಗಾದಿ ಸ್ಟಾರ್ಟ್ ಆಯಿತು ಅಂದರೆ ಫುಲ್ಲು ಬಿಸಿಲಿರುತ್ತೆ ನೋಡಿ, ಇಷ್ಟು ಬೇಗ ಇಷ್ಟು ಬಿಸಿಲಿದೆ ಅಂತ. ಅದರಲ್ಲಿ ಅಮ್ಮ ನನ್ನ ತಲೆ ಸುಡ್ತಿದೆ, ಕಾಲು ಸುಡ್ತಿದೆ ಅಂತಾಳೆ.
ಯಾಕೆಂದರೆ ದೇವಸ್ಥಾನ ಹತ್ರ ನಾವು ಚಪ್ಪಲಿ ಬಿಟ್ಟು ಹೋಗ್ಬೇಕಲ್ವ, ನಾವಿನ್ನೂ ಸ್ವಲ್ಪ ಮುಂದೆನೇ ಬಿಟ್ವಿ, ಯಾಕೆಂದರೆ ದೇವಸ್ಥಾನ ಹತ್ರ ಬಿಡಬಾರ್ದು ಅಂತ. ಅಲ್ಲಿಂದನೇ ಅಮ್ಮ ತಲೆ ಸುಡ್ತಾಯಿದೆ ಗೊತ್ತಾ, ಇಷ್ಟು ಬಿಸಿಲು ಅಂತಾಳೆ. ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಚೆಂದ ಅಲಂಕಾರ ಮಾಡಿದರು ಶಿವಂಗೆ, ಸೂಪರಾಗಿತ್ತು. ದೇವಸ್ಥಾನ ಹತ್ರ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು, ತುಂಬ ಜನ ಇದ್ದರು, ಪರವಾಗಿಲ್ಲ, ಅಷ್ಟೊಂದೇನಿಲ್ಲ. ಸಂಜೆ ಟೈಮ್ ಆದರೆ ತುಂಬ ಇರ್ತಾರೆ. ಕುತ್ಕೊಂಡು ಗೊತ್ತಿರೋರು ಸಿಕ್ಕಿದ್ರು ಅಂತ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಪಾಪು ಫುಲ್ಲು ಸುಸ್ತಾಗಿದ್ಲು, ಬಿಸಿಲಲ್ವಾ, ಮನೆಗೆ ಹೋಗೋಣ ಅಂತ ಮೂತಿ ಹಿಂಗೆ ಇಟ್ಕೊಂಡು ಕೂತಿದ್ಲು. ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಹೊರಟ್ಲು ಮನೆಗೆ. ನೋಡಿ, ಬಂದ ತಕ್ಷಣ ಈ ಥರ ಮಲಗಿರೋದು. ತುಂಬ ಬಿಸಿಲಂತೆ, ಸುಸ್ತಾಯ್ತಂತೆ, ಹಠ ಮಾಡಿಕೊಂಡು ಮೂತಿ ಮುನ್ಸ್ಕೊಂಡು ಈ ಥರ ಕೂತಿದ್ಲು. ನಾನು ಬೇರೆ ಶ್ಲೋಕಗಳು ಹಾಕೋಗಿದ್ದೆ, ಅಂದರೆ ದೇವ್ರದ್ದು ಹಾಡುಗಳನ್ನ ಹಾಕೋಗಿದ್ದು ಪೂಜೆ ಮಾಡಿದ್ನಲ್ಲ ಅಂತ. ನಾನು ನೋಡ್ತೀನಿ ಸ್ವಲ್ಪ ಹೊತ್ತು, ನಾನು ಸ್ವಲ್ಪ ಹೊತ್ತು ಹಾಕೋತೀನಿ ಅಂತ ಹಠ ಮಾಡ್ತಾನೇ ಇದ್ಲು. ಬಟ್ ಅಳ್ತಾಳಲ್ವ, ಬೇಜಾರು ಮಾಡ್ಕೋತಾಳಲ್ವ, ಆಯಿತು ಸ್ವಲ್ಪ ತಿನ್ನು, ಇನ್ನೊಂದು ಸ್ವಲ್ಪ ಸುಸ್ತಾಗಿದೆ ನೋಡಿವಿ ಅಂದರೆ ಇಲ್ಲ ನಾನು ನೋಡಲೇಬೇಕು ಅಂದ್ಲು. ಫೈನಲಿ ಅವಳು ಚಾನಲ್ ಹಾಕ್ಕೊಂಡು ಕೂತ್ಕೊಂಡು ನೋಡಿಕೊಂಡು ಫೀಲ್ ಮಾಡ್ಕೊಂಡು ಕೂತಿದ್ಲು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಪರವಾಗಿಲ್ಲ, ಸೈಲೆಂಟಾಗಿದ್ದರೆ ನನಗೂ ಸ್ವಲ್ಪ ಕೆಲಸ ಆದರೂ ಆಗುತ್ತೆ, ಸ್ವಲ್ಪ ಸಮಾಧಾನ ಇರುತ್ತೆ ಮನೆ ಅಂತ. ನೋಡಿ, ನಗೋದು, ಆಮೇಲೆ ಮೂತಿ ಹಿಂಗೆ ಮಾಡ್ಕೊಳ್ಳೋದು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಗ್ತಾಳೆ, ಆಮೇಲೆ ಸ್ವಲ್ಪ ಮೂತಿ ಹಿಂಗೆ ಮಾಡ್ಕೋತಾಳೆ. ಫೈನಲಿ ಅವಳದು ಚಾನಲ್ಸ್ ಹಾಕ್ಕೊಂಡ್ಳು. ಅಂದರೆ ಅವಳು ಜಸ್ಟು ಕನ್ನಡ, ಇಂಗ್ಲೀಷು ಸ್ಟೋರೀಸ್ ನೋಡ್ತಿರ್ತಾಳೆ, ಮತ್ತು ಇಂಗ್ಲೀಷಲ್ಲಿ ಯಾವುದಾದ್ರೂ ಚಿಕ್ಕ ಪುಟ್ಟ ಕ್ಲಿಪ್ಸ್ ನೋಡ್ತಾ ಇರ್ತಾಳೆ. ಅವಳಿಗೊಂಥರ ಖುಷಿ. ಅದರಲ್ಲಿ ಅವಳು ನೋಡ್ಕೊಂಡು ಹೆಂಗೋ ಆರಾಮಾಗಿ ಕೂತಿದ್ಲಲ್ವ, ನನ್ನ ತಲೆ ತಿಂತಾಯಿಲ್ಲ ಅಂತ ನಂದು ಸ್ವಲ್ಪ 1-2 ಕುಚ್ಚಾಕೋದಿತ್ತು, ಸ್ಯಾರೀಸು ಕುಚ್ಚಾಕೋಣ. ಕುಚ್ಚಾಕೋದು ಮುಗಿದ್ರೆ ಟೆನ್ಷನ್ ಇರಲ್ಲ, ನಾನು ಬೇರೆ ಕೊಡ್ತೀನಿ ಬೇಗ ಅಂತ ಹೇಳ್ಬಿಟ್ಟಿದ್ದೀನಿ. ಬೇರೆ ಏನಾದರೂ ಎಲ್ಲಾದರೂ ಹೋಗೋದಿದ್ದರೆ ಆಮೇಲೆ ಸ್ಯಾರೀಸ್ ಹಾಗೆ ಇಟ್ಟು ಹೋಗೋಕ್ಕೂ ಆಗೋಲ್ಲ. ಏಕೆಂದರೆ ನಾನು ಬೇರೆ ಹಬ್ಬ ಆಗಿ 2 ಡೇಸಿಗೆ ನಮ್ಮೂರಲ್ಲಿ ಜಾತ್ರೆ ಇರುತ್ತೆ. ನಾನು ವರ್ಷ ಹೋಗ್ತೀನಿ ಆ್ಯಕ್ಚುಲಿ. ಚಿಕ್ಕ ಕ್ಲಿಪ್ಸ್ ಆಗ್ತಾಯಿದೆ ಅಷ್ಟೇ, ಆಗಿಲ್ಲ. ಈ ಸತಿ ನಾನು ನೀಟಾಗಿ ವೀಡಿಯೋ ಮಾಡೋಣ ಅಂತ ನಮ್ಮ ಅಮ್ಮನ ಮನೆಯಿಂದ ನಾನು ಜಾತ್ರೆಗೆ ಹತ್ತಿರ, ಆ್ಯಕ್ಚುಲಿ ನಮ್ಮ ಅಮ್ಮರ ಊರ ಹತ್ರನೇ ಜಾತ್ರೆ, ಅಲ್ಲೋಗಿ ಅಲ್ಲಿಂದ ಹೋಗೋದಲ್ವಾ, ಹಾಗಾಗಿ ನೋಡೋಣ ಅಂತ. ಅಲ್ಲೇನಾದರೂ ಹೋದರೆ ಬರೋದು ಸ್ವಲ್ಪ ಒಂದು ದಿವಸ ಲೇಟ್ ಆದರೂ ಬೇಜಾರು ಮಾಡ್ಕೋತಾರಲ್ವ, ಹಾಗಾಗಿ ಕೊಟ್ಬಿಡೋಣ ಸ್ಯಾರಿ ಕುಚ್ಚೋದು ಅಂತ ಬೇಗ ಮುಗಿಸ್ತಾ ಇದ್ದೀನಿ. ತುಂಬಾ ಇಷ್ಟ ನನಗೆ ಈ ಥರ ಎಲ್ಲ ಏನಾದರೂ ಕ್ರಿಯೇಟಿವ್ ಮಾಡೋಕ್ಕೆ. ಬಟ್ ಪೇಷನ್ಸ್ ಇರಬೇಕಲ್ವ. ನಂಗೆ ಮನೆಯಲ್ಲೇ ಸುಸ್ತಾಗಿ ಹೋಗಿರುತ್ತೆ, ಬೆಳಗ್ಗಿಂದ ಕಂಟಿನ್ಯೂಸ್ 10 ಗಂಟೆ ತನಕ ಫುಲ್ಲು ಕೆಲಸನೇ ಇರುತ್ತೆ ಮಾಡಿ. ಪಾಪು ಇದ್ದಾಳೆ, ಇವಳ ಜೊತೆ ಬೇರೆ ಅವಳು ಹೇಳಿದ್ದನ್ನೆಲ್ಲ ನನಗೆ ಅಮ್ಮ ಇದು ಬೇಕು ಅದು ಬೇಕು, ಅಲ್ಲೋಗ್ಬೇಕಿಲ್ವ, ಅವಳದೆಲ್ಲ ನೋಡಬೇಕು, ತುಂಬ ಹಿಂಸೆ ಆಗುತ್ತೆ. ಬಟ್ ಆಗಾಗ ಒಂದೊಂದು 2 ಏನಾದರೂ ಟ್ರೈ ಮಾಡೋಣ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಬಟ್ ಒಂಥರ ಸಖತ್ತಾಗಿ ಬರ್ತಾಯಿದೆ ನೋಡಿ, ನನಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅನಿಸ್ತು. ಸ್ಯಾರಿಲೇ ಥ್ರೆಡ್ಸ್ ಹಾಗೇ ಇರುತ್ತೆ ಅಲ್ವಾ, ಆ ಥರ ಅದೇ ಥ್ರೆಡ್ಡಲ್ಲೇ ಈ ರೀತಿ ಕ್ರಿಸ್ಟಲ್ಸ್ ಬೀಡ್ಸ್ನ ಹಾಕಿ ಕಟ್ಟಿದ್ದೀನಿ. ಅವ್ರು ಆ್ಯಕ್ಚುಲಿ ಇದೇ ಥರ ಬೇಕು ಅಂತ ಹೇಳಿದ್ದು, ಹಾಗಾಗಿ ನೋಡಿ ನಂದು ಸ್ಯಾರಿ ಕುಚ್ಚಾಕೋದು ಮುಗೀತು. ಪಾಪು ಫುಲ್ಲು ಮುನ್ಸ್ಕೊಂಡು ಕೂತಿದ್ದಾಳೆ, ಆಚೆ ಕರ್ಕೊಂಡೋಗು ಅಂತ ಅಂದ್ಲು, ನಾನು ಕರ್ಕೊಂಡೋಗಿಲ್ಲ ಅದಕ್ಕೆ. ನೋಡಿ ಫೈನಲಿ ಕುಚ್ಚಾಕಿದ್ದಾಯಿತು, ರೆಡಿಯಾಗಿ ಇಟ್ಟಿದ್ದೀನಿ. ಅದು ಫೋಲ್ಡ್ ಮಾಡಿಟ್ರೆ ಕುಚ್ಚುಗಳು ಸ್ವಲ್ಪ ಫೋಲ್ಡ್ ಆಗುತ್ತೆ, ಲುಕ್ ಹೊರಟೋಗುತ್ತೆ ಅಂತ ನಾನು ಹಾಗೆ ಇಟ್ಟಿದ್ದೀನಿ. ಹೋಗೋ ಟೈಮಲ್ಲಿ ತೊಗೊಂಡೋಗಿ ಕೊಟ್ಟರೆ ಆಯಿತು ಅಂತ. ನೋಡಿ, ಆ್ಯಕ್ಚುಲಿ ಫಸ್ಟ್ ಹಬ್ಬದ ದಿವಸ ತುಂಬ ಖುಷಿ ಅನ್ನೋದು ಅಂದರೆ, ಫಸ್ಟ್ ಟೈಮ್ ಪಾಪು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅಂದರೆ ದೇವಸ್ಥಾನಗಳ ಹತ್ರ ಪ್ರೋಗ್ರಾಮ್ಸ್ ಮಾಡ್ತಾರಲ್ಲ ಆ ಥರ, ಆ ಪ್ರೋಗ್ರಾಮ್ಸಲ್ಲಿ ಅವರು ಡ್ಯಾನ್ಸ್ ಅಕಾಡೆಮಿ ಕಡೆಯಿಂದ ಈ ರೀತಿ ಪ್ರೋಗ್ರಾಮ್ಸ್ ಫಸ್ಟ್ ಟೈಮು ಪಾಪು ಜಾಯ್ನ್ ಆಗಿರೋದು. ಮಾಡಿಸ್ತಾ ಇರ್ತಾರಂತೆ ಅವರು. ಬಟ್ ಇವಳು ಈ ವರ್ಷನೇ ಅಲ್ವಾ ಜಾಯ್ನ್ ಆಗಿರೋದು, ಇನ್ನೂ 1 ವರ್ಷವೂ ಆಗಿಲ್ಲ. ಬಟ್ ಇಷ್ಟು ಬೇಗ ಪಾಪ ಅವಳು ಸ್ಟೇಜ್ ಮೇಲೆ ಮಾಡ್ತಾಳೆ, ಟ್ರೈ ಮಾಡ್ತಾಳೆ ಖುಷಿಯಾಗಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಫೀಲ್ ಮಾತ್ರ ಆಗ್ತಿದೆ ಅವಳಿಗೆ, ಫುಲ್ಲು ಖುಷಿ. ಅದಕ್ಕೆ ಅದ್ರ ಸಲುವಾಗಿ ನಾವು ಡ್ಯಾನ್ಸ್ ಅಕಾಡೆಮಿ ಹತ್ರ ಹೋಗಿ ಡ್ರೆಸ್ ತೊಗೊಂಬಂದಿದ್ದೀವಿ. ಅವಳು ಮಾತ್ರ ಖುಷಿಯಾಗಿದ್ದಾಳೆ ನಾನು ಮಾಡ್ತೀನಿ ಅಂತ. ನನಗೆ ಸ್ವಲ್ಪ ಭಯ ಇದೆ ಸ್ಟೇಜ್ ಮೇಲೆ, ಮುಂದೆಗಡೆ ಅಷ್ಟೊಂದು ಜನ ಇರ್ತಾರೆ, ಹೇಗೆ ಮಾಡ್ತಾಳೋ ಏನೋ ಅಂತ ನಾನು ಅನ್ಕೋತಿದ್ದೆ. ಅವಳನ್ನ ಮಧ್ಯಾಹ್ನದಿಂದನೇ ಪ್ರಿಪೇರ್ ಮಾಡಿದ್ದೀನಿ ಗೊತ್ತಾ. ನಾನು ಈ ರೀತಿ ಈ ಕೆಲಸ ಮಾಡ್ತಾಯಿದ್ರೂ ಅವಳನ್ನ ಮೈಂಡ್ ಪ್ರಿಪೇರ್ ಮಾಡೇ ಇದ್ದೀನಿ. ನೋಡಿ, ಡ್ರೆಸ್ ಇಸ್ಕೊಂಬಂದು ಅದನ್ನು ಅಳತೆ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿದೆಯಲ್ಲ ಅಂತ ನೋಡಿ, ಆಮೇಲೆ ಇನ್ನೂ ಒಂದು ಸ್ಯಾರಿ, ಅವ್ರದ್ದೇ ಸ್ಯಾರಿ ಒಂದು ಕುಚ್ಚಿದಿತ್ತು, ಅದೆರಡನ್ನೂ ಮುಗಿಸಿ ಕೊಟ್ಟೋಗ್ಬಿಡೋಣ ಊರಿಗೆ ಅಂತ ಅಂದ್ಕೊಂಡಿದ್ದೀನಿ.
ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕೆಲಸ ಇದ್ರೂ ನಾವು ಮಾಡೋ ಕೆಲಸನ ನಾವು ಮಾಡಲೇಬೇಕಲ್ವ. ಇಲ್ಲ ಅಂದರೆ ಸುಮ್ಮನೆ ನಾನು ಮಾಡ್ತೀನಿ ಅಂತ ತೊಗೊಂಡು ಮಾಡೋಕ್ಕಾಗಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೋತಾರೆ, ನೆಕ್ಸ್ಟ್ ಕೊಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಪೂರ್ತಿ ಮುಗಿಸಿ ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಆಂಟಿ ಇಬ್ಬರು ಸೇರಿ ಸ್ವಲ್ಪ ಬೇಳೆ ಇಸ್ಕೊಟ್ರು. ಅದನ್ನು ಮುಗಿಸಿ ಎಲ್ಲ ಎತ್ತಿಟ್ಟು ನಾನು ಸ್ಯಾರಿ ಕುಚ್ಚೋದು ಎಲ್ಲ ಎತ್ತಿಟ್ಟು ಫೈನಲಿ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಹತ್ರ ಬಂದ್ವಿ. ಇಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಹತ್ರ ಈ ರೀತಿ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಚೆನ್ನಾಗಿ ಮಾಡಿದರು, ತುಂಬ ಜನ ಮಾತ್ರ ಇದ್ದರು. ಹಾಗೆ ನಾವು ಹೋಗೋ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು ಸಂಗೀತ, ಈ ರೀತಿ ಭರತನಾಟ್ಯಮ್ ಎಲ್ಲ ಮಾಡ್ತಾಯಿದ್ರು. ಪಾಪುನ ಜಸ್ಟು ಡ್ರೆಸ್ ಹಾಕಿ, ಮಕ್ಕಳಲ್ವ ಚಿಕ್ಕ ಮಕ್ಳಿಗೆ ತುಂಬ ಮೇಕಪ್ಪು ರೆಡಿ ಎಲ್ಲ ಏನೂ ಮಾಡಲಿಲ್ಲ ನಾನು. ಅವರು ಎಂಜಾಯ್ ಮಾಡಲಿ, ಫಸ್ಟ್ ಅಲ್ವಾ, ಈಗಿಂದನೇ ನಾವು ಅದನ್ನೆಲ್ಲ ತೋರಿಸ್ಬಾರ್ದು ಅಂತ ಅವಳನ್ನ ಜಸ್ಟು ಡ್ರೆಸ್ ಹಾಕಿ ನಾನಲ್ಲಿ ಎಲ್ಲ ಮಕ್ಕಳ ಜೊತೆ ಬಿಟ್ಟು ಅವ್ರ ಮಾಸ್ಟರ್ ಹತ್ರ ನಾನಿಲ್ಲಿ ಸ್ಟೇಜ್ ಹತ್ರ ಬಂದೆ. ಇಲ್ಲಿ ಕೆಲವೊಂದು ಮಕ್ಕಳು ಸಂಗೀತ ಭರತನಾಟ್ಯಮ್ ಎಲ್ಲ ಮಾಡ್ತಾಯಿದ್ರಲ್ವ, ಜಸ್ಟ್ ನೋಡಿದೆ. ಈ ಭರತನಾಟ್ಯಮ್ ಆ್ಯಕ್ಚುಲಿ ಮಕ್ಕಳು ಫೋನಲ್ಲಿ ನೋಡಿಕೊಂಡು ಮನೆಯಲ್ಲಿ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬಂದು ಮಾಡಿದ್ದಂತೆ. ಪರವಾಗಿಲ್ಲ, ಸ್ವಲ್ಪ ಮಾಡಿದ್ರು. ಬಟ್ ಭಯ ಅನ್ನೋದಿರುತ್ತೆ, ಮಾಸ್ಟರ್ ಹೇಳ್ಕೊಡೋದು ಬೇರೆ, ನಾವೇ ಕಲಿಯೋದು ಬೇರೆ ಅಲ್ವಾ. ಹಾಗಾಗಿ ಗುರುಗಳಿದ್ದೇ ಇರಬೇಕು, ಆಗಲೇ ನಮಗೆ ಏನೇ ಕಲಿತ್ರೂ ಅದಕ್ಕೊಂದು ಅರ್ಥ ಸಿಗೋದು. ಹಾಗಾಗಿ ಪರವಾಗಿಲ್ಲ ಅನಿಸ್ತು. ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಪಾಪು ಅಕಾಡೆಮಿ ನಾವು ಜಾಯಿನ್ ಮಾಡಿದ್ದೀವಲ್ಲ, ಅವ್ರದ್ದು 1 by 1 ಸ್ಟಾರ್ಟ್ ಆಯಿತು. ಫಸ್ಟ್ ಒನ್ ಅವ್ರದ್ದು ಗಣೇಶಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದರೆ ಫಸ್ಟು ಡ್ಯಾನ್ಸನ್ನ ಗಣೇಶ ಒಂದು ಸಾಂಗಿಂದನೇ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಒಂದು ಸಖತ್ತಾಗಿ ಮಾಡಿದ್ರು ಗಣೇಶಂದು ಮಕ್ಕಳು. ಇವರು ಸ್ವಲ್ಪ ದೊಡ್ಡ ಮಕ್ಕಳು, ಇವ್ರ ಅಕಾಡೆಮಿಲಿ ಬ್ಯಾಚ್ ಮಾಡಿದ್ದಾರೆ. ಸ್ವಲ್ಪ ಚಿಕ್ಕ ಮಕ್ಕಳು ಬ್ಯಾಚ್ ಒಂದು 1 hour, ಆಮೇಲೆ 1 by 1 ನೈಟ್ 9-10 ಗಂಟೆ ತನಕನೂ ಬ್ಯಾಚಸ್ ಇದೆ. ತುಂಬ ದೊಡ್ಡ ಮಕ್ಕಳನ್ನ ಲೇಟಾಗಿ ಮಾಡ್ತಾರೆ, ಬಟ್ ಅವರೆಲ್ಲ ಸಖತ್ತಾಗಿ ಮಾಡಿದ್ರು ಡ್ಯಾನ್ಸು. ಇವಾಗ ನಮ್ಮ ಬ್ಯಾಚ್ ಬಂತು. ನನ್ನ ಮಗಳು ನೋಡಿ ಫುಲ್ಲು ಖುಷಿಯಾಗಿ ಹೋದ್ಲು. ಸ್ಟೇಜನ್ನ ನಮಸ್ಕಾರ ಮಾಡಿಕೊಂಡು ಫಸ್ಟ್ ಟೈಮ್ ಅಲ್ವಾ. ನಾನು ಏನು ಮಾಡ್ತಾಳೋ ಹೆದರ್ಕೋತಾಳೇನೋ ಅಂದ್ಕೊಂಡಿದ್ದೆ. ಮುಂದೆಗಡೆ ಬೇರೆ ತುಂಬ ಜನ ಕೂತಿದ್ರು. ಅವ್ರ ಅಪ್ಪನ್ನ ನೋಡ್ಕೊಂಡು ನಕ್ಕೊಂಡು ಮಾಡ್ತಾಯಿದ್ಲು ಎದುರುಗಡೆ. ನಾನು ವೀಡಿಯೋ ಮಾಡ್ತಿದ್ದೆ. ಅವ್ರ ಮ್ಯಾಮ್ ಆ್ಯಕ್ಚುಲಿ ಎದುರುಗಡೆ ನನ್ನ ಪಕ್ಕದಲ್ಲೇ ಇಲ್ಲಿ ಕೂತಿದ್ರು. ಆ್ಯಕ್ಚುಲಿ ಕೂತ್ಕೊಂಡು ಅವ್ರಿಗೆ ಚಿಯರ್ ಮಾಡ್ತಾಯಿದ್ರು, ಮಾಡಿ ಮಕ್ಕಳ ಆಡಿ ಅಂತ ಫುಲ್ಲು ಖುಷಿಯಾಗಿ ಚಿಯರ್ ಮಾಡಿಕೊಂಡು ಕಿರ್ಚ್ತಾಯಿದ್ರು ಫುಲ್ಲು ಖುಷಿಯಾಗಿ. ನಾವು ಅಂದರೆ ಅವಳು ಡ್ಯಾನ್ಸ್ ನೋಡ್ತಾ ಇದ್ದೆ ಅಲ್ವಾ, ನನಗೆ ಫುಲ್ಲು ಒಂದು ಸ್ಟೆಪ್ಪು ಮರೀಲಿಲ್ಲ, ನರ್ವಸ್ ಆಗಿಲ್ಲ, ಯಾರನ್ನು ನೋಡಿ ಅವಳು ಕನ್ಫ್ಯೂಸ್ ಆಗಲಿಲ್ಲ. ಫುಲ್ಲು ಖುಷಿಯಾಗಿ ಮಾಡಿದ್ಲು. ಅವ್ರ ಮಾಸ್ಟರ್ಸ್ಗೆಲ್ಲ ಫುಲ್ಲು ಖುಷಿಯಾಯಿತು. ಮುಂದೆನೇ ನಿಂತ್ಕೊಂಡು ಫುಲ್ಲು ನಕ್ಕೊಂಡು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ರು. ಆಗ ನನಗೂ ಅನಿಸ್ತು, ಪಾಪ ಮಕ್ಕಳು ಅವ್ರಿಗೆ ಏನು ಇಂಟ್ರೆಸ್ಟು, ಅವ್ರಿಗೆ ಯಾವ ಥರ ಇಷ್ಟಪಡ್ತಾರೆ ಅದನ್ನು ನಾವು ಟ್ರೈ ಮಾಡಿಸ್ತಾ ಇದ್ದರೆ ಈ ರೀತಿ ಅವ್ರಿಗೂ ಕೆಲವು ಹೊರಗಡೆ ಜನಗಳ ಮುಂದೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಮಾತಾಡಲಿಕ್ಕೆ, ಅಥವಾ ಈ ರೀತಿ ಏನಾದರೂ ಪ್ರೋಗ್ರಾಮ್ಸಲ್ಲಿ ಧೈರ್ಯ ಬರುತ್ತೆ ಅಂತ ನನಗೆ ಹಾಗನ್ನಿಸ್ತು. ಫಸ್ಟ್ ಟೈಮ್ ಈ ಥರ. ಮೊದಲೆಲ್ಲ ಯಾರಾದರೂ 2-3 ಮುಂದೆ ಸ್ವಲ್ಪ ಡ್ಯಾನ್ಸ್ ಮಾಡು ಅಂದರೆ ನಾಚಿಕೆ ಪಡೋದು, ಒಂಥರ ಭಯ ಪಡೋದು ಮಾಡೋಳು. ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಬಟ್ ಮನೆಯಲ್ಲಿ ಸ್ಕೂಲು ಮುಗಿದ್ಮೇಲೆ ಬಂದು ಸುಮ್ಮನೆ ಹಿಂಸೆ ಕೊಡ್ತಾಳಲ್ವ ಅಂತ ಜಸ್ಟು ಟೈಮ್ ಪಾಸಿಗೆ ಹೋಗಿ ಬರಲಿ ಅವಳು, ಸ್ವಲ್ಪ ಎಲ್ಲ ಮಕ್ಕಳ ಜೊತೆ ಬೆರೀಲಿ, ಬೇರೆಯವ್ರ ಮುಂದೆ ಅಂದರೆ ಮಾಸ್ಟರ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರೆ ಅದನ್ನು ನೋಡ್ಕೊಂಡು ಕಲಿಯೋ ಅಂಥದ್ದು. ಸ್ಕೂಲ್ಗಳಲ್ಲಿ ಕೆಲವೊಂದು ಪ್ರೋಗ್ರಾಮ್ಸಲ್ಲಿ ಕೇಳ್ತಾರಲ್ವ, ಹಾಗಾಗಿ ನಾನು ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಈ ರೀತಿ ಜಾಯಿನ್ ಮಾಡಿದ್ದು. ಬಟ್ ಅದು ಈ ಥರ ಹೆಲ್ಪ್ ಆಗುತ್ತೆ ಅಂತ ಪ್ರಾಮಿಸ್ ನಂಗೆ ಗೊತ್ತಿರಲಿಲ್ಲ. ತುಂಬಾ ಖುಷಿಯಾಯಿತು ನೋಡಿ. ಲಾಸ್ಟಲ್ಲಿ ಫುಲ್ ಹ್ಯಾಪಿಯಾಗಿ ಫೋಸ್ ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ರು. ತುಂಬಾ ಖುಷಿಯಾಯಿತು ನಿಜ. ಅವಳು ಫಸ್ಟ್ ಟೈಮ್ ಈ ರೀತಿ ಹ್ಯಾಪಿಯಾಗಿ ನಾರ್ಮಲಾಗಿ ಅವ್ರ ಮಾಸ್ಟರ್ ಹೇಗೆ ಹೇಳ್ಕೊಟ್ಟಿದ್ರೋ ಅದೇ ಥರ ಚೆನ್ನಾಗಿ ಮಾಡಿದ್ಲು. ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಬಂದು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೊರಡೋಣ ಮನೆಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನೆಕ್ಸ್ಟ್ ಬೆಳಗ್ಗೆ ಸ್ಕೂಲ್ ಇದೆ, ಬೇಗ ಎದ್ದೇಳಲ್ಲ ಅವಳು. ಆಮೇಲೆ ಲೇಟ್ ಆದರೆ ಸ್ಕೂಲಿಲ್ಲ ಅಂದಿದ್ದರೆ ಪಕ್ಕ ನಾವು ಮಿಡ್ನೈಟ್ ತನಕನೂ ನೋಡಿಕೊಂಡೇ ಹೋಗ್ಬೋದಿತ್ತು. ಬಟ್ ಬೆಳಗ್ಗೆಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೊರಟಿದ್ದಾಯಿತು. ಬಟ್ ಅವಳು ಅವ್ರ ಮಾಸ್ಟರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಶಿವಂದು ಅಂತ. ಅವಳು ಪಾಪ ನಿಂತ್ಕೊಂಡು ನೋಡಿದ್ಲು ಸೈಡಲ್ಲಿ. ಅದಕ್ಕೆ ಒಂದು 5 ನಿಮಿಷ ನೋಡಿಸ್ಕೊಂಡು ಅದನ್ನು ಹೊರಟ್ವಿ ಮನೆ ಕಡೆ. ಬಟ್ ಅವಳಿಗೆ ತುಂಬಾ ಖುಷಿಯಾಗಿ ಫೀಲ್ ಆದ್ಲು ಮಾತ್ರ. ಆ್ಯಕ್ಚುಲಿ ನಮಗೆ ಈ ಏಜಲ್ಲಿ 10 ಜನ ಇದ್ದರೆ ಮುಂದೆಗಡೆ ನಿಂತ್ಕೊಂಡು ಮಾತಾಡೋಕ್ಕೆ ಅಥವಾ ಏನಾದರೂ ಈ ಥರ ಪರ್ಫಾರ್ಮ್ ಮಾಡೋಕ್ಕೆ ತುಂಬಾ ಭಯಪಡ್ತಾಯಿದ್ವಿ. ಬಟ್ ಈಗಿನ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ ತುಂಬ ನಿಜ. ಬಟ್ ನಮಗೂ ಒಂಥರ ಖುಷಿಯಾಯಿತು ಮನಸ್ಸಿಗೆ, ಹ್ಯಾಪಿ. ಅದೇ ಖುಷಿಲಿ ಮನೆಗೆ ಬಂದ್ವಿ. ಪಾಪ ಬೆಳಗ್ಗೆನೇ ಡಿಕ್ಟೇಷನ್ಸ್ ಬೇರೆ ಇತ್ತು ವರ್ಡ್ಸ್ದು.
ಅದನ್ನು ನಾನು ಹೇಳಿ ಬರೆಸ್ದೆ. ಪಾಪ ಅವಳಿಗೆ ಸುಸ್ತಾಗಿದೆ ಅಂತಲೂ ಹೇಳಲಿಲ್ಲ ಪಾಪ ಅದು. ನಾನು ಹೇಳಿದ ತಕ್ಷಣ ಬರೀತು. ನೋಡಿ ಈ ರೀತಿ ಡಿಕ್ಟೇಷನ್ಸ್ದು ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ನಾನು ಮಲಗಿಸೋಣ ಅಂತ ಕರ್ಕೊಂಬಂದಿದ್ದೀನಿ ಬೇಗನೆ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.